ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾಗಿದೆ ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡುವಾಗ ನಾನೇ ಕೈಯಾರ ಕೆಲವೊಂದಷ್ಟು ಪುಡಿಗಳನ್ನ ರೆಡಿ ಮಾಡ್ಕೊತೀನಿ. ಅದರಲ್ಲೂ ಬೇಬಿ ಫಸ್ಟ್ ಫುಡ್ ಅಂತಂದರೆ ತುಂಬ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ತೀನಿ ಅಂತೇಳಿ. ಸೊ ಅದೇ ರೀತಿಯಾಗಿ ಇವತ್ತು ನಾನು 2 ಟೈಪ್ಸ್ ಆಫ್ ಬೇಬಿ ಫಸ್ಟ್ ಫುಡ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್. ಹಾಗೆ ಈ ಒಂದು ಫುಡ್ಡನ್ನು ನಾವು 5 ತಿಂಗಳಿಂದನೇ ಸ್ಟಾರ್ಟ್ ಮಾಡ್ಬೋದು. ಸೊ ಕೆಲವೊಬ್ಬರಿಗೆ ಯಾಕೆ 5 ತಿಂಗಳಿಂದ ಕೊಡಬೇಕು ಅಂತೇಳಿ ನಾನು ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ, ಪ್ರೀವಿಯಸ್ ವಿಡಿಯೋಸಲ್ಲಿ ಇದೆ. ಇಲ್ಲಿ ಪಾಪುಗಂತಾನೆ ನಾನು ಸ್ಪೆಷಲಿ ಕೆಂಪು ರಾಗಿಯನ್ನು ತಂದು ಇಟ್ಕೊಂಡಿರುವಂಥದ್ದು. ಸೊ ಇವಾಗ ಪ್ರೆಸೆಂಟ್ 1 ಕಪ್ ಅಷ್ಟು ನಾನು ಮಾಡ್ತಾ ಇದ್ದೀನಿ. ಹಾಗೆ ದಿನ ಕಳೆದಂಗೆಲ್ಲ, ಆಮೇಲೆ ಪ್ರತಿ ತಿಂಗಳು ಹೋದಾಗೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಮಾಲ್ಟ್ನ ಮಾಡೋ ಅಂಥದ್ದು ಇರುತ್ತೆ. ಸೊ ಹಾಗಾಗಿ ಇವತ್ತು ಜಸ್ಟ್ ರಾಗಿಯನ್ನು ಮಾತ್ರ 1 ಕಪ್ ಅಷ್ಟು ತೆಗೆದು ಅದನ್ನು ಚೆನ್ನಾಗಿ ಒಂದು 3 ಸರಿ ತೊಳೆದು ಸೊ ಅದನ್ನು ನೆರಳಲ್ಲೇ ಒಣಗಿಸ್ಬೇಕು ಅಂತ ಹೇಳ್ತಾರೆ. ಸೊ ಆ ರೀತಿನೇ ನೆರಳಲ್ಲಿ ಒಣಗಿಸ್ಕೋಬೇಕು. ಒಣಗಿಸೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು 2 ಡೇಸ್ ಆದರೂ ನಾವು ಅದನ್ನು ಮೊಳಕೆ ಬರೋ ರೀತಿಯಾಗಿ ಕಟ್ಟಿಡೋದು ತುಂಬ ಇಂಪಾರ್ಟೆಂಟ್. ಹಾಗೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ನೀಟಾಗಿ ತೊಳಿತಾ ಇದ್ದೀನಿ. ಸೊ ಆ್ಯಸ್ ಇಟ್ ಈಸ್ ಸೇಮ್ ಇದೇ ಒಂದು ಪ್ರೊಸೀಜರ್ನ ಅಕ್ಕಿ ಮತ್ತು ಬೇಳೆನ ಸಪ್ರೇಟಾಗಿ ಮಾಡಿಕ್ತಾ ಇದ್ದೀನಿ. ಬಟ್ ಆದರೆ ನಾವು ರಾಗಿಯನ್ನು ಮೊಳಕೆ ಕಟ್ಟಿಡ್ತೀವಿ, ಅಕ್ಕಿಯನ್ನು ಏನು ಕಟ್ಟಿಡೋಂಥ ಅವಶ್ಯಕತೆ ಇಲ್ಲ. ಸೊ ನಾವು ಮಧ್ಯಾಹ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತಂದರೆ ಬೆಳಗ್ಗೆ ಸ್ವಲ್ಪ ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿಲು ಎಲ್ಲಿ ಬೀಳುತ್ತೆ ಅಂಥದ್ದೇ ಬಿಸಿಲಲ್ಲಿ ನಾವು ಒಣಗಿಸ್ಕೊಂಡ್ಬಿಟ್ರೆ ಆಯಿತು. ಸೊ ನಾನು ನಿಮಗೆ ನೆಕ್ಸ್ಟು ಇನ್ನು ಸ್ವಲ್ಪ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಒಂದು 3 ಟೈಮ್ಸ್ ನಾನು ತೊಳೆದಾದ್ಮೇಲೆ ಈ ಥರ ನೆನೆ ಹಾಕ್ತಾ ಇದ್ದೀನಿ. ಹಾಗೆ ಕೆಲವೊಂದು ರಾಗಿಗಳಲ್ಲಿ ಸಣ್ಣದಾಗಿ ಕಲ್ಲಿರುತ್ತೆ. ಸೊ ಕಲ್ಲಿದೆ ಮತ್ತು ನಾವು ಚೆನ್ನಾಗಿರುವಂಥ ರಾಗಿ ತಂದಿಲ್ಲ ಅಂತಂದಾಗ ಅದನ್ನು ಜಾಸ್ತಿ ಇಕ್ಕೋದು ತುಂಬ ಒಳ್ಳೆಯದು. ನಾನಿಲ್ಲಿ ಆಲ್ಮೋಸ್ಟ್ 1.5 ದಿನದಷ್ಟು ರಾಗಿನ ನೆನೆಸಿಟ್ಟಿದ್ದೀನಿ. ಇವಾಗ ಒಂದು ಕಾಟನ್ ಬಟ್ಟೆನ ತಗೊಂಡು ಅದರಲ್ಲಿ ಸೋಸಿ ಸ್ವಲ್ಪ ಗಂಟು ಕಟ್ಟಿ ನೀಟಾಗಿ ಗಾಳಿ ಆಡದೇ ಇರೋ ರೀತಿಯಾಗಿ, ಒಂದು ಕುಕ್ಕರ್ ಇದ್ದರೆ ಕುಕ್ಕರಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಸೊ ಈ ಬಟ್ಟೆನ ನಾನು ಫ್ರೆಶ್ ಆಗಿ ಇದಕ್ಕಂತಲೇ ತೆಗೆದಿಟ್ಟಿದ್ದೆ, ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ಕಾಟನ್ ಬಟ್ಟೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಈ ಥರ ಅಂದರೆ ಬಿಗಿಯಾಗಿ ಸ್ವಲ್ಪ ಗಂಟು ಬರೋ ರೀತಿಯಾಗಿ ಕಟ್ಟಿ ಒಂದು ಕುಕ್ಕರಲ್ಲಿ ಹಾಕಿ ಸೊ ನೀಟಾಗಿ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಆಲ್ಮೋಸ್ಟ್ ಒಂದು 3 ದಿನ 4 ದಿನ ಬಿಟ್ಟರೆ ಹೆವಿ ಮೊಳಕೆ ಬಂದಿರುತ್ತೆ. ಬಟ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು 2 ದಿನ ಕಟ್ಟಿಟ್ಟಿರೋವಂಥದ್ದು ರಾಗಿ. ಸೊ ನೋಡಿ, ಇಷ್ಟು ಮೊಳಕೆ ಬಂತು ಅಂದ್ರೂ ಸಾಕು. ಮಕ್ಕಳಿಗೆ ಯಾಕೆ ಮೊಳಕೆ ಕಟ್ಟಿರೋವಂಥ ಕಾಳುಗಳನ್ನೇ ಕೊಡಬೇಕು ಅಂತಂದರೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಮತ್ತು ಡೆವಲಪ್ಮೆಂಟ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೆ, ಸೊ ಇದಕ್ಕೆಲ್ಲದು ಕೂಡ ತುಂಬ ಯೂಸ್ ಆಗುತ್ತೆ. ಮತ್ತು ನಮಗೆ ವಿಟಮಿನ್ಸ್, ಮಿನರಲ್ಸ್ ಆಗಿರ್ಬೋದು ಮತ್ತು ಅದರಲ್ಲಿ ಸಿಗುವಂಥ ಅಂಶಗಳು ಪ್ರತಿಯೊಂದು ರಿಚ್ ಆಗಿ ಸಿಗುತ್ತೆ. ಸೊ ರಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಈಸಿಯಾಗಿ ಡೈಜೆಷನ್ ಆಗುತ್ತೆ. ಬಿಕಾಸ್ ಫೈಬರ್ ಅಂಶ ಆಗಿರ್ಬೋದು ಮತ್ತು ಮಕ್ಕಳ ಡೆವಲಪ್ಮೆಂಟ್ಗೆ ನಮ್ಗೆ ಏನು ನ್ಯೂಟ್ರಿಷನ್ ಬೇಕೋ ಅದು ಸಂಪೂರ್ಣವಾಗಿ ಸಿಗುತ್ತೆ. ಅದರಿಂದನೇ ನಾವು ಮಕ್ಕಳಿಗೆ ಫಸ್ಟ್ ಕೊಡಬೇಕಾದ್ರೆ ರಾಗಿ ಸರಿನೇ ಕೊಡಬೇಕು ಅಂತ ಹೇಳ್ತಾರೆ. ಸೊ ಇವಾಗ ನಾನು ಇದನ್ನು ಏನು ಮಾಡ್ತಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಅಂದರೆ ಕಂಪ್ಲೀಟಾಗಿ ನೆರಳಲ್ಲೇ ಒಣಗಿಸ್ಬೇಕು. ಯಾಕೆ ನೆರಳಲ್ಲೇ ಅಂತ ಹೇಳ್ತಾ ಇದ್ದೀನಿ ಅಂದರೆ ಬಿಸಿಲಲ್ಲಿ ನಾವು ಜಾಸ್ತಿ ಒಣಗಿಸಿದ್ರೆ ಮಕ್ಕಳಿಗೆ ಹೊಟ್ಟೆ ಮುರಿಯುತ್ತೆ ಅಂತ ಹೇಳ್ತಾರೆ. ಸೊ ಹಳೆ ಕಾಲದ ಪದ್ಧತಿ. ಸೊ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಹಾಕಿ ನಾನು ಆಲ್ಮೋಸ್ಟ್ ಒಂದು 2 or 3 ಡೇಸ್ ಮನೆಯಲ್ಲೇ ಇಟ್ಕೊಂಡು ಒಣಗಿಸಿ ಇಟ್ಟಿದ್ದೀನಿ. ಆಲ್ರೆಡಿ ರೆಡಿ ಆಗಿದೆ. ಇವಾಗ ಮಾಲ್ಟನ್ನು ರೆಡಿ ಮಾಡೋದು ಹೇಗೆ ಅಂತೇಳಿ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್, ನಾನು 5 ತಿಂಗಳಿಂದ ಅಂದರೆ 6ನೇ ತಿಂಗಳು ರನ್ನಿಂಗ್ ನನ್ನ ಮಗಳಿಗೆ ನಡೀತಾ ಇರೋದು. ಸೊ ಅವಳಿಗೆ ಇವಾಗಲೇ ಫುಡ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಾನು ಬೇರೆ ಯಾವುದು ಕೂಡ ಬೇಳೆಕಾಳುಗಳನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಇಲ್ಲೇನು 2 ರೀತಿಯಾಗಿ ಸ್ಟಾರ್ಟ್ ಮಾಡಿದ್ದೀನೋ ಅದ್ರ ಜೊತೆಲಿ ಇನ್ನೂ 2 ರೀತಿಯಲ್ಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಮಕ್ಕಳಿಗೆ ಪ್ರತಿಯೊಂದನ್ನು ಅರಗಿಸ್ಕೊಳ್ಳೋವಂಥ ಶಕ್ತಿ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ನಾವು ಒಂದೇ ಸರಿಗೆ ಮಕ್ಕಳಿಗೆ ಮಾಲ್ಟ್ ತಿನ್ನಿಸ್ಬೇಕು ಅಂತೇಳಿ ಎಲ್ಲ ಬೇಳೆಕಾಳುಗಳನ್ನು ಹಾಕಿರುವಂಥ ಮಾಡಿಕೊಟ್ರೆ ಕೆಲವೊಬ್ಬರು ಅರಗಿಸ್ಕೋಬೋದು, ಕೆಲವೊಬ್ಬರು ಅರಗಿಸ್ಕೊಳ್ಳೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಬಜೆ ಹಾಕ್ಬೋದು ಮತ್ತು ಜಾಯಿಕಾಯಿ ಹಾಕ್ತಾರೆ. ಸೊ ಪ್ರತಿಯೊಂದನ್ನು ಹಾಕಿ ಹುಷಾರಾಗಿ ಮಾಡ್ತಾರೆ. ಬಟ್ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋ ತೋರಿಸ್ತಾ ಇದ್ದೀನಿ. ನಾನು ಇವಾಗೇನು ಹಾಕ್ತಾ ಇದ್ದೀನಿ ರಾಗಿ, ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬಾಣಲಿ ಆದಮೇಲೆ ಅದರಲ್ಲಿ ಹಾಕಿ ಕೆಂಪಗಾಗೋ ರೀತಿಯಾಗಿ ಹುರ್ಕೊತಾ ಇದ್ದೀನಿ. ಇದ್ರ ಜೊತೆಲಿ ಒಂದು ಸ್ವಲ್ಪ ಜೀರಿಗೆ, ನಾವು ಬೇಕಿದ್ರೆ ಅಜ್ವಾನ ಕೂಡ ಹಾಕೋಬೋದು. ನಾನಿಲ್ಲಿ ಅಜ್ವಾನ ಹಾಕ್ತಾ ಇಲ್ಲ, ಬಿಕಾಸ್ ನಮ್ಮ ಮನೇಲಿ ಇರುವಂಥ ಅಜ್ವಾನ ತುಂಬ ಖಾರ ಇದೆ. ಅದಕ್ಕೆ ಜೀರಿಗೆ ಮಾತ್ರ ಹಾಕ್ತಾ ಇದ್ದೀನಿ, ಯಾಕಂದರೆ ಡೈಜೆಷನ್ಗೆ ಹೆಲ್ಪ್ ಆಗಲಿ ಅಂತೇಳಿ. ಹಾಗೆ ಲವಂಗ ಹಾಕ್ತಾ ಇದ್ದೀನಿ, ಒಂದು 3 ಹಾಕ್ತಾ ಇದ್ದೀನಿ. ಸೊ ಲವಂಗ ಯಾಕೆ ಅಂತಂದರೆ ಮಕ್ಕಳಲ್ಲಿ ಯಾವುದೇ ರೀತಿಯಾಗಿ ಕಫ ಆಗಲ್ಲ ಮತ್ತು ಕೆಂಬರೋವಂಥದ್ದು. ಸೊ ಎದೆಗೂಡಲ್ಲಿ ಒಂಥರ ಸೌಂಡ್ ಬರ್ತಾ ಇರುತ್ತೆ, ಗುರ್ ಅಂತೇಳಿ. ಸೊ ಆ ಥರ ಸೌಂಡ್ ಯಾವುದು ಬರಬಾರ್ದು ಅಂತಂದರೆ ನಾವು ಮೆಣಸು ಮತ್ತು ಲವಂಗಗಳನ್ನ ಹಾಕೊಂಡ್ರೆ ಆಯಿತು. ಸೊ ಯಾವುದೇ ರೀತಿಯಾಗಿ ಶೀತದಂಶ ಇರೋದಕ್ಕೂ ಕೂಡ ಬಿಡಲ್ಲ, ಮಕ್ಕಳನ್ನ ತುಂಬ ನಾರ್ಮಲ್ ಆಗಿ ಇಟ್ಟಿರುತ್ತೆ. ಹಾಗೆ ಮೇನ್ಲಿ ಮಕ್ಕಳಿಗೋಸ್ಕರ ಮಾಡುವಂಥ ಫುಡ್ಗಳಲ್ಲಿ ಸ್ಪೈಸಸ್ನ ಯಾಕೆ ಆ್ಯಡ್ ಮಾಡ್ತಾರೆ ಅಂದರೆ ಮನುಷ್ಯನಿಗೆ ಅಂದರೆ ಬಾಡಿಗೆ ನಮಗೆ ಸ್ಪೈಸಸ್ನ ಆ್ಯಡ್ ಮಾಡಿದ್ರೇ ಇಮ್ಯುನಿಟಿ ಚೆನ್ನಾಗಿ ಬಿಲ್ಡ್ ಆಗೋದು. ಸೊ ಹಾಗಾಗಿ ಸ್ಪೈಸಸ್ನ ಸಮ್ಟೈಮ್ಸ್ ಮಿಸ್ ಮಾಡೋದಕ್ಕೆ ಹೋಗಬಾರ್ದು. ಸೊ ನೋಡಿ, ಈಗ ನಾನು ಏನು ಮಾಡ್ತೀನಿ ಅಂದರೆ ಗ್ಯಾಸ್ ಆನ್ ಮಾಡಿ ಹಾಗೆ ಬಿಟ್ಬಿಡಲ್ಲ.
ಪ್ರೊಸೀಜರ್ ಕಂಪ್ಲೀಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಆ ಸೌಟಿಂದ ನಾನು ಮಿಕ್ಸ್ ಮಾಡ್ತಾನೆ ಇರ್ತೀನಿ. ಆವಾಗ ಒಂದು ಹಂತದಲ್ಲಿ ಸೀದೋ ಥರದ್ದು ವಾಸನೆ ಆಗಿರ್ಬೋದು ಅಥವಾ ಸೀದೋ ಅಂಥದ್ದು ಇದು ಯಾವುದು ಆಗದೆ ನಮಗೆ ನೀಟಾಗಿ ರಾಗಿಗಳೆಲ್ಲ ಅದು ಹುರ್ಕೊಳ್ಳುತ್ತೆ. ಸೊ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗಿರುತ್ತೆ. ಸುಮಾರು ಒಂದು 10 ನಿಮಿಷಗಳು ಇದೇ ಥರ ಕಂಟಿನ್ಯೂಸ್ ಪ್ರೊಸೀಜರ್ ಮಾಡಿದಾಗ ಒಂದು ಸೌಟಲ್ಲಿ ತಗೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬಣ್ಣ ಚೇಂಜ್ ಆಗಿರುತ್ತೆ, ಸ್ವಲ್ಪ ಕೆಂಪಾಗಿರುತ್ತೆ, ಆವಾಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸ್ವಲ್ಪ ಹೊತ್ತು ಆ ರಾಗಿಗಳೆಲ್ಲ ತಣ್ಣಗಾಗೋವರೆಗೂ ನಾವು ಒಂದು ಪ್ಲೇಟಲ್ಲಿ ಈ ಥರ ಹಾಕಿಟ್ಕೊಂಡು ದೆನ್ ಮತ್ತೆ ಏನಾದರೂ ಬೇರೆ ಥರ ಹುರ್ಕೊಳ್ಳೋದಿದ್ರೆ ಅದರಲ್ಲಿ ಟೈಮ್ ಹೋಗ್ಬಿಡುತ್ತೆ, ಅಷ್ಟೊತ್ತಿಗೆ ಇದು ತಣ್ಣಗಾಗಿರುತ್ತೆ. ಇವಾಗ ನಾನು ಸಣ್ಣ ಜಾರನ್ನು ಯೂಸ್ ಮಾಡಿ ಪುಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಮನೇಲಿ ಈ ಜಾರ್ ನನಗೆ ಪೌಡರ್ ಮಾಡೋವಂಥ ವಿಚಾರದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನಾನು ಇದೇ ಜಾರ್ಗಳನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಮಗೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಾ ಇದ್ದೀವಿ ಅಂತಂದರೆ ಆರಾಮ್ಸೆ ಹಿಟ್ಟು ಹಾಕ್ಸ್ಕೊಂಬರ್ತೀವಲ್ಲ ಆ ಥರ ಮಿಷನ್ಗಳನ್ನ ಯೂಸ್ ಮಾಡ್ಕೋಬೋದು. ಮನೇಲಿ ಈ ಜಾರಲ್ಲಿ ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಿಬಿಟ್ವಿ ಅಂದರೆ ಪರ್ಫೆಕ್ಟ್ ಪೌಡರ್ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಹೊರಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಆ ಪೌಡರ್ನೆಲ್ಲ ನಾನು ರೆಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ನಾನು ಏನು ಹೇಳಿದೆ ಆಗಲೇ ಒಂದು ಕಾಟನ್ ಬಟ್ಟೆ ಇದಕ್ಕಂತಲೇ ನಾನು ತೆಗೆದಿಟ್ಟಿದ್ದೀನಿ ಹಿಟ್ ಮಾಡೋದಕ್ಕೆ ಅಂತೇಳಿ. ಸೊ ಅದನ್ನು ಈ ಥರ ಪ್ಲೇಟಲ್ಲಿ ಚೆನ್ನಾಗಿ ಹಾಕಿ ಕೆಳಗಡೆ ಒಂದು ಗಂಟು ರೀತಿಯಾಗಿ ಫಿಟ್ಟಾಗಿ ಇಟ್ಕೊಂಡು ಸೊ ಬಟ್ಟೆಯಲ್ಲಿ ಸೋಸ್ಕೊತೀನಿ. ತುಂಬ ಜನ ಬೇರೆ ಬೇರೆ ರೀತಿ ಮಾಡ್ತಾರೆ. ಹಾಗೆ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಬಟ್ಟೆಯಲ್ಲಿ ಅದನ್ನು ಸೋಸ್ಕೊಂಡ್ರೆ ತುಂಬ ತೆಳುವಾಗಿರುವಂಥದ್ದು. ಇವಾಗ ಮಕ್ಕಳಿಗೆ ಕೆಲವೊಬ್ಬರಿಗೆ ಗಂಟ್ಲಿಗೆ ಹತ್ತಬಾರ್ದು, ಆಮೇಲೆ ತರತರಿಯಾಗಿ ಸಿಕ್ಕರೆ ಫಸ್ಟ್ ಅಲ್ವಾ, ಸೊ ಅವ್ರಿಗೇನು ಗೊತ್ತಿರಲ್ಲ, ಒಂಥರ ಹಾಲಿನ ಥರ ಅವ್ರಿಗೆ ಬಾಯಲ್ಲಿ ಒಳಗಡೆ ಹೋಗ್ತಾ ಇದ್ದರೆ ನುಂಗ್ತಾ ಇರ್ತಾರೆ. ತರತರಿಯಾಗಿ ಸಿಗ್ತಾ ಇತ್ತು ಅಂದರೆ ಅದನ್ನು ಬೇರೆ ಥರ ಫೀಲ್ ಮಾಡ್ತಾರೆ. ಸೊ 2 ರೀತಿಯಾಗೂ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ನಿಮಗೆ ನೆಕ್ಸ್ಟ್ ಇದಾಗಿದ ತಕ್ಷಣ ಆ ರೆಸಿಪಿನ ಶೇರ್ ಮಾಡ್ತೀನಲ್ಲ ಆವಾಗ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಇದು ಫಸ್ಟ್ ಫುಡ್ ಅಲ್ವಾ, ಸೊ ಹಾಗಾಗಿ ತುಂಬ ತೆಳುವಾಗಿರಬೇಕು ಅನ್ನೋ ಕಾರಣಕ್ಕೆ ಬಟ್ಟೆಯಲ್ಲಿ ಸೋಸ್ಕೊತಾ ಇದ್ದೀನಿ. ನಾರ್ಮಲಿ ಜಲ್ಡಿಲೂ ಕೂಡ ಸೋಸ್ಕೋಬೋದು, ಇಲ್ಲ ಜಲ್ಡಿಲಿ ತರತರಿಯಾಗಿ ಬರ್ತಾ ಇದೆ ಅಂತಂದಾಗ ಈ ಥರ ಮೆಥಡ್ಸ್ನ ಯೂಸ್ ಮಾಡೋದು ತುಂಬ ಸೇಫ್. ಮೋಸ್ಟ್ ನನಗೆ ಗೊತ್ತಿದ್ದಂಗೆ ನನ್ನ ಮೊದಲನೇ ಮಗನಿಗೆ ನಾನು ಯಾವಾಗ ಒಂದು ಸರಿ ರೆಡಿಮೇಡ್ ಸೆರ್ಲ್ಯಾಕ್ಸ್ ತರಿಸಿದ್ದೆ, ಅದಾಗಿದ ತಕ್ಷಣ ನನಗೆ ಅರ್ಥ ಆಗಿದ್ದು ಅವನು ಅದನ್ನು ತಿನ್ನಲ್ಲ, ಹಾಗೆ ಅದು ಬಾಳಿಕೆನೂ ಬರಲ್ಲ. ಆ್ಯಂಡ್ ಗೊತ್ತಿಲ್ಲ, ಅದು ಒಂಥರ ಸ್ಮೆಲ್ ಬೇರೆ ಥರ ಚೇಂಜಸ್ ಎಲ್ಲ ಆಗ್ತಿರೋದಕ್ಕೆ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದು ಇದೇ ಮೆಥಡ್ಸ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿಗೂ ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ಫೈನಲಿ ನಾವು ಎಷ್ಟು ಚೆನ್ನಾಗಿ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಅಂತಂದ್ರೂ ಇಷ್ಟು ಮಾತ್ರ ಸಿಗುತ್ತೆ ತರಿ ಅಲ್ವಾ. ಸೊ ಅದಕ್ಕಂತಾನೆ ನಾನು ಇದನ್ನು ಡಿವೈಡ್ ಮಾಡಿದ್ದು. ಏನಾದರೂ ಇಷ್ಟ ಆಯಿತು ಅಂದರೆ ಈ ಮೆಥಡ್ಸ್ನ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ನಾರ್ಮಲ್ ಜಲ್ಡಿಯಲ್ಲೂ ಕೂಡ ನಾವು ಪುಡಿನ ಮಾಡ್ಕೋಬೋದು. ಸೊ ಉಳಿದಿರೋ ಹಿಟ್ಟನ್ನೆಲ್ಲ ಇದೇ ಥರ ಪ್ರೊಸೀಜರ್ನ ಸೇಮ್ ಫಾಲೋ ಮಾಡಿ ನೀಟಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಬಟ್ಟೆಲಿ ಸೋಸಿದಾಗ ಅದು ಸೀರಿಯಸ್ಲಿ ಔಟ್ಪುಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೂತಾಗಿರುತ್ತೆ ಪೌಡರ್. ಅದನ್ನು ತೆಗೆದು ಒಂದು ನೀಟಾಗಿ ಒಂದು ಕಂಟೈನರಲ್ಲಿ ತೆಗೆದಿಟ್ಕೊಂಡ್ಬಿಟ್ರೆ ಆಯಿತು. ಹಾಗೆ ಸಿಂಪ್ಲಿ ಗಂಜಿ ಮಾಡೋದು ಕೂಡ ನಾನು ಇಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ನಾನು ಸ್ಟಾರ್ಟ್ ಮಾಡುವಾಗ ಒಂದು ಟೀ ಲೋಟದಷ್ಟು ಹಾಕಿನೇ ಸ್ಟಾರ್ಟ್ ಮಾಡ್ತಾ ಇರೋದು. ಹಾಗೆ 1 ಚಮಚ ಅಥವಾ 1.5 ಚಮಚ ನಾವು ಯೂಸ್ ಮಾಡಿಕೊಂಡು ಫಸ್ಟ್ ಗಂಜಿ ಮಾಡಿ ಮಕ್ಕಳಿಗೆ ಎಷ್ಟು ಇಷ್ಟ ಆಗುತ್ತೆ ಮತ್ತು ಎಷ್ಟು ತಿಂತಾರೆ ಅದ್ರ ಮೇಲೆ ನಾವು ಜಾಸ್ತಿ ಕ್ವಾಂಟಿಟಿನ ರೈಸ್ ಮಾಡ್ಕೊತ ಹೋದ್ರಾಯಿತು. ಮೇನ್ಲಿ ಈ ರಾಗಿ ಗಂಜಿ ಮಾಡುವಾಗ ನಾವು ತಣ್ಣೀರಿದ್ದಾಗಲೇ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ನೀರು ಬಿಸಿ ಆದಾಗ ನಾವೇನಾದರೂ ಪೌಡರ್ನ ಹಾಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ ಅಂದರೆ ಗಂಟು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಲೋ ಫ್ಲೇಮಲ್ಲೇ ಮಾಡ್ಕೊತೀನಿ ಯಾವಾಗ ಮಾಡಿದ್ರು ಕೂಡ ಗಂಜಿನ. ನೀವು ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ನಾನು ಉಪ್ಪು ಹಾಕೋದ್ರೊಳಗಡೆ ಅದು ಬಿಟ್ಬಿಟ್ರೂ ಕೂಡ ಹಾಗೆ ಗಂಟಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗಂಟೆಲ್ಲ ಹೊಡ್ಕೊಂಡು ನೀಟಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಸೊ ಆಲ್ವೇಸ್ ಅಂದರೆ ಮಕ್ಕಳಿಗೆ ಉಪ್ಪು ಮಾಡಿಕೊಟ್ಟು ಅಭ್ಯಾಸ ಇದೆ ನನಗೆ. ಸೊ ಏನು ತಿಂತಾರೆ ನೋಡಿಕೊಂಡು ಅದಾದಮೇಲೆ ಸ್ವೀಟ್ ಇಷ್ಟ ಆಗುತ್ತೋ ಅದನ್ನು ಸಾಲ್ಟ್ ಇಷ್ಟ ಆಗುತ್ತೋ ಅದನ್ನು ನೋಡ್ಕೊಂಡು ಡಿಪೆಂಡ್ ಮಾಡ್ಕೊಂಡ್ರೆ ಆಯಿತು. ಸೊ ಬೆಲ್ಲದ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಈ ಥರ ಗಂಜಿ ರೆಡಿ ಮಾಡ್ಕೋಬೋದು. ಆದಷ್ಟು ಗಂಜಿ ಆಗೋವರೆಗೂ ಸೌಟಿಂದ ನೀಟಾಗಿ ತಿರುತ್ತಾ ಆಗದೇ ಇರೋ ರೀತಿ, ಹಾಗೆ ತಳ ಹತ್ತದೇ ಇರೋ ರೀತಿ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಮಾಡಿರ್ತೀವಲ್ಲ, ಸೊ ಬೇಗ ಆಗುತ್ತೆ, ಹಾಗೆ ಬೇಗ ಸೀದು ಕೂಡ ಹೋಗ್ಬೋದು. ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಂಡ್ರಾಯ್ತು. ಈ ಥರ ಇನ್ಸ್ಟಂಟಾಗಿ ಪುಡಿ ರೆಡಿ ಮಾಡಿಕೊಂಡ್ರೆ ಮಕ್ಕಳಿಗೆ ಒಂದು 3 ಟೈಮ್ಸ್ ಕೂಡ ನಾವು ರೆಡಿ ಮಾಡಿ ಕೊಡ್ಬೋದು. ಇದೇ ಪುಡಿನ ರೆಡಿ ಮಾಡಬೇಕು 3 ಟೈಮ್ಸ್ ಅಂತ ಇಲ್ಲ. ಬೇಬಿ ಫಸ್ಟ್ ಫುಡ್ ಆಗಿ ತರತರವಾಗಿ ನಾವು ಮನೆಯಲ್ಲೇ ಮಾಲ್ಟ್ಸ್ಗಳನ್ನ ಮಾಡಿ ರೆಡಿ ಮಾಡ್ಕೋಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ರೀತಿಯಾಗಿ ಮಾಲ್ಟ್ ಪುಡಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ನೋಡಿದ್ರೆ ಸಿಂಪಲ್ ಆಗಿ ರಾಗಿ ಮಾಲ್ಟ್ ರೆಡಿ ಆಯಿತು. ಓವರ್ ಆಲ್ ಬೆಸ್ಟ್ ಫುಡ್ ಆಗಿ ಇದು ಮಕ್ಕಳ ಒಂದು ವಿಚಾರದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಗ್ರೋತ್ ಆಗಿರ್ಬೋದು ಮತ್ತು ಇಮ್ಯುನಿಟಿ ಆಗಿರ್ಬೋದು, ಹೆಲ್ತಿ ವೈಸ್ ತುಂಬ ಸೂಪರ್ ಫುಡ್ ಇದು. ಆ್ಯಂಡ್ ನೆಕ್ಸ್ಟ್ ಒಂದು ಬರೋದಾಯಿತು ಅಂದರೆ ಇದು ಕೂಡ ತುಂಬ ಸಿಂಪಲ್ ಮತ್ತು ಹೆಲ್ತಿ ಆಗಿರುವಂಥದ್ದು. ನನ್ನ ಮಗ ಹಾಗೆ 2ನೇ ಮಗಳು ಈ ಒಂದು ಗಂಜಿನ ತುಂಬ ಇಷ್ಟಪಟ್ಟು ತಿಂದಿರೋದು. ಸೊ ಮಗನಿಗೆ ಫಸ್ಟ್ ಮಗನಿಗೆ ಹೇಳಬೇಕು ಅಂದರೆ ರಾಗಿ ಗಂಜಿ ಸಮನಾಗಿ ಕೊಡ್ತಾ ಇದ್ದೆ, ಬಟ್ 2ನೇವಳಿಗೆ ರಾಗಿ ಆಗಿ ಬರ್ತಾ ಇರಲಿಲ್ಲ. ಸೊ ಬರ್ತಾ
ಬರ್ತಾ ನಾನು ರಾಗಿನ ಕಡಿಮೆ ಮಾಡಿ ಬೇರೆ ಥರ ಬೇಳೆಕಾಳು ಅಕ್ಕಿ ಹಾಕಿ ಮಾಡಿರೋವಂಥ ಮಾಲ್ಸ್ಗಳನ್ನೇ ಜಾಸ್ತಿ ಕೊಟ್ಟಿದ್ದೀನಿ. ಸೊ ನೋಡ್ಕೋಬೇಕು ನಮ್ಮ ಮಕ್ಕಳಿಗೆ ಇಡಿಸುತ್ತಾ ಏನು ಅಂತೇಳಿ. ಹಾಗೆ ಈ ಒಂದು ಪುಡಿ ಮಾಡೋದಕ್ಕೆ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಒಂದು ಲೋಟದಷ್ಟು ತೊಗೊಂಡ್ರೆ 3/4 ಲೋಟದಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಸೊ ಇಲ್ಲಿ ಹೆಸರುಬೇಳೆ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಫಸ್ಟ್ ಫುಡ್ಡಾಗಿ ಹೆಸರುಬೇಳೆ ನಾವು ಕರೆಕ್ಟಾಗಿ ಕೊಡ್ಬೋದು, ಹಾಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಮತ್ತು ಮಕ್ಕಳಿಗೆ ಪೋಷಕಾಂಶಗಳು ಕೂಡ ನೀಡೋದರಲ್ಲಿ ಫಸ್ಟ್ ನಂಬರ್ 1 ಅಂತ ಹೇಳ್ಬೋದು. ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಬಿಟ್ಟರೆ ಬೇರೆ ಏನು ಆಗ್ತಾ ಇಲ್ಲ, ಬೇರೆ ಏನು ಹಾಕುವಂಥ ನೀಡ್ ಕೂಡ ಇಲ್ಲ. ರಾಗಿ ಗಂಜಿಗಿಂತ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಒಂಥರ ಕಿಚಡಿ ತಿಂದಂಗೆ ನಮಗೆ ಫೀಲ್ ಆಗ್ತಿರುತ್ತೆ. ಸೊ ಬೇಕಿದ್ರೆ ಟ್ರೈ ಮಾಡಿ ಮಕ್ಕಳಿಗೆ ಮಾಲ್ಟ್ ಮಾಡಿದಾಗ ಅದೊಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೇಳೆದು, ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡುವಾಗ ಸ್ವಲ್ಪ ತರಿಯಾಗಿ ಮಾಡಬಾರ್ದು, ಸೊ ರವೆ ಆಗಿಬಿಡುತ್ತೆ. ಆದಷ್ಟು ಪುಡಿಯಾಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಬಾಣಲಿಲಿ ಹಾಕೊಂಡು ನಾವು ಚೆನ್ನಾಗಿ ಹುರ್ಕೊಂತ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವಾಗ ಅಂದರೆ ಅಕ್ಕಿ ಎಲ್ಲ ಬಿಳೆ ಥರ ಒಂಥರ ಉಬ್ದು ಬಂದಂಗೆ ಆಗುತ್ತೆ. ಸೊ ಆವಾಗಾದಾಗ ನಮಗೆ ಕಂಪ್ಲೀಟ್ ಆಯಿತು ಅಂತಲೇ ಅರ್ಥ. ಆ್ಯಂಡ್ ಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ಅವಾಗ ನಾವು ನೆಕ್ಸ್ಟು ಸೇಮ್ ಆ್ಯಸ್ ಇಟ್ ಈಸ್ ನಾನು ಲಾಸ್ಟ್ ಮಾಲ್ಟಲ್ಲಿ ಹೆಂಗೆ ತೋರಿಸಿದೆ ಮಿಕ್ಸಿ ಹಾಕೋಬೇಕು. ಸ್ವಲ್ಪ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿದ್ರೆ ನಮಗೆ ಪೌಡರ್ ಕನ್ಸಿಸ್ಟೆನ್ಸಿಯಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ಹೊತ್ತನ್ನು ಗ್ರೈಂಡ್ ಮಾಡ್ಕೊಂಡು ನಾನೀಗ ಪೌಡರ್ನ ರೆಡಿ ಮಾಡ್ಕೊಂಡಾಯಿತು. ಹಾಗೆ ಇದನ್ನು ಬಟ್ಟೆಲಿ ನಾವೇನಾದರೂ ಸೋಸಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ನಾವು ಜಲ್ದಿಲಿ ಇದನ್ನು ಆರಾಮ್ಸೆ ಸೋಸಿಟ್ಕೋಬೋದು. ಸೋಸಿ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಆಯಿತು. ಆ್ಯಂಡ್ ಇದು ನೋಡೋದಕ್ಕೂ ಕೂಡ ಸ್ವಲ್ಪ ಕಲರ್ ವೈಸ್ ಮತ್ತು ಟೇಸ್ಟ್ ವೈಸ್ ಎರಡೂ ಕೂಡ ರಾಗಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಬಟ್ ರಾಗಿ ಕೊಡಲೇಬೇಕು, ಅದು ಹೆಚ್ಚಿನದಾಗಿ ನ್ಯೂಟ್ರಿಷನ್ ಕೊಡುತ್ತೆ ಮಕ್ಕಳಿಗೆ. ಇಲ್ಲೂ ಕೂಡ ಸೇಮ್ ಒಂದು ಟೀ ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ, ಹಾಗೆ 1-1.5 ಚಮಚದಷ್ಟು ಪೌಡರ್ನ ಹಾಕೊತಾ ಇದ್ದೀನಿ. ಸೊ ರೈಸಿಂದ ಮಾಡಿರುವಂಥ ಪುಡಿ. ಸೊ ರೈಸ್ ಮತ್ತು ಮೂಂಗ್ ದಾಲ್ ಹಾಕೊಂಡ್ರೆ ಆಯಿತು, ಹೆಸರು ಬೇಳೆ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಜಸ್ಟ್ ಕಲಿಸ್ತಾ ಇದ್ದರೆ ಸಾಕು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಈ ಗಂಜಿ ನನಗೆ ತುಂಬ ಇಷ್ಟ. ಮಕ್ಕಳಿಗೆ ಕೊಡೋದಕ್ಕೆ ಈಸಿಯಾಗಿ ಆಗುತ್ತೆ ಮತ್ತು ಗಂಟು ಯಾವುದೇ ರೀತಿಯಾಗಿ ಆಗಲ್ಲ. ನಾವೇನಾದರೂ ತುಂಬ ಹೊತ್ತು ಏನಾದರೂ ಕುದಿಸಿದ್ವಿ ಅಂತಂದರೆ ಒಂಥರ ಮಕ್ಕಳಿಗೆ ತಿನ್ಸೋದಕ್ಕೆ ಸಖತ್ ಕಂಫರ್ಟಬಲ್ ಅನಿಸುತ್ತೆ. ನಾನು ಲಾಗ್ಸಲ್ಲಿ ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ. ಈ ಗಂಜಿ ಮಾಡುವಾಗ ನಮಗೆ ಗಂಟಾಗಲ್ಲ, ಅಷ್ಟರ ಮಟ್ಟಿಗೆ ಗಂಟಾಗಲ್ಲ ಮತ್ತು ಯಾವುದೇ ರೀತಿಯಾಗಿ ಅದು ಸೀದೋಗುತ್ತೆ ಹಾಗೆ ಹಿಂಗೆ ಏನಿಲ್ಲ. ಸ್ಮೂತ್ ಗಂಜಿ ರವೆ ಹೆಂಗಿರುತ್ತೆ ಆ ಥರ ಆಗುತ್ತೆ. 1-2 ಕುದಿ ಬರೋವರೆಗೂ ನಾವೇನಾದರೂ ಕುದಿಸ್ಕೊಂಡ್ವಿ ಅಂತಂದರೆ ನೋಡ್ತಾ ಇದ್ದೀರಲ್ಲ ಗಂಜಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಫ್ರೆಂಡ್ಸ್ ಇದೆರಡು ನಾನು ಸಿಂಪಲ್ ಆಗಿ ಬೇಬಿಗೆ ಫಸ್ಟ್ ನಾವು ಕೊಡುವಂಥ ಫುಡ್ಗಳನ್ನ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 2 ರೀತಿಯಾಗಿ ಹೆಂಗೆ ಬೇಬಿಗೆ ಹೆಲ್ತಿಯಾಗಿರುವಂಥ ಫಸ್ಟ್ ಫುಡ್ಗಳನ್ನ ನಾವು ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ಸ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಸೊ ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.